ಹಿಂದಿನ ಭಾಗದಲ್ಲಿ ಚಾರು ಕುತಂತ್ರದಿಂದ ಮನೆಯವರೆಲ್ಲರೂ ಕಾವ್ಯನ ಬಗ್ಗೆ ತಪ್ಪು ತಿಳ್ಕೊಂಡು ಅವ್ರಿಗೂ ನಮಗೂ ಸಂಬಂಧನೇ ಇನ್ಮೇಲೆ ಇಲ್ಲ ಅಂತ ನಿರ್ಧಾರ ಮಾಡಿರ್ತಾರೆ. ಹಾಗಾದ್ರೆ ನಿಜವಾಗ್ಲೂ ಕಾವ್ಯ ಮನೆಯವರಿಂದ ಮನೆಯವ್ರ ಮನಸ್ಸಿಂದ ದೂರ ಆಗ್ತಾಳ ಅಥವಾ ಚಾರುಣ್ಯನ್ ಕುತಂತ್ರ ಎಲ್ರಿಗೂ ತಿಳಿಯತ್ತಾ ಅನ್ನೋದನ್ನ ಇವತ್ತಿನ ಎಪಿಸೋಡ್ನ ನೋಡೋಣ. ಅಬ್ಬಬ್ಬಬ್ಬಬ್ಬಬ್ಬ, ನೋಡಿದ್ಯಾಕ? ಅಲ್ಲ, ಮಗಳು ಯಾರ ಜೊತೆನೋ ಬೀದಿ ಸುತ್ತಾ ಇದ್ದಾಳೆ. ಇವಳು ನೋಡಿದ್ರೆ ಇವಳು ಗಂಡಂಗೋಸ್ಕರ ಹುಳಿ ಮಾಡೋದಕ್ಕೆ ಪಕ್ಕದ ಮನೆಗೆ ಹೋಗಿ ಚಿನ್ನಿಕಾಯಿ ಇಸ್ಕೊಂಡು ಹೋಗ್ತಿದ್ದಾಳೆ. ಹೌದು ಕಣೆ, ನೀನ್ ಹೇಳ್ತಿರೋದ್ ನಿಜ. ಅಲ್ಲ, ಮಗಳು ನೋಡಿದ್ರೆ ಮನೆ ಬಿಟ್ಟು ಹೋಗಿದ್ದಾಳೆ. ಇವಳಿಗೆ ಅದ್ರ ಬಗ್ಗೆ ಎಲ್ಲ ಚಿಂತೆನೇ ಇಲ್ಲ. ನೋಡು, ಯಾಕೋ ನನಗೆ ಅನ್ಸ್ತಿದೆ ಮನೇಲಿ ಹೇಳಿರ್ತಾಳೆ ಕಣೆ ಅವಳ ಪ್ರೀತಿ ವಿಷಯನ. ಈ ಮನೆಯವರು ಒಪ್ಪಿರೋದಿಲ್ಲ ಅಷ್ಟೇ. ಅದಕ್ಕೆ ಇವ್ರ ಹತ್ರ ಜಗಳ ಆಡ್ಕೊಂಡು ಮನೆ ಬಿಟ್ಟು ಹೋಗಿದ್ದಾಳೆ. ಇವಾಗೇನೋ ಅವನ ಜೊತೆನೇ ಇದ್ದಾಳೋ, ಮದ್ವೆ ಗಿದ್ವೆ ಆಗಿದ್ದಾಳೋ ಆಗಿಲ್ವೋ ಏನೋ, ಯಾರಿಗೊತ್ತು. ಇವ್ರು ಮಾತ್ರ ನೆಮ್ಮದಿಯಾಗಿದ್ದಾರೆ. ಅಲ್ಲ ಕಣಕ್ಕ, ಎಲ್ಲಾದ್ರೂ ಆ ಹುಡುಗಿ ಅವನ ಜೊತೆ ಮುಂದುವರೆದು ಬಸ್ರು ಗಿಸ್ರು ಆದ್ರೆ ಆಮೇಲೆ ಮುಖ ಎತ್ಕೊಂಡು ತಿರ್ಗೋ ಹಾಗಿದೆಯೇನೆ. ಇವ್ರಿಗೇನ್ ಬುದ್ಧಿ ಇಲ್ವೇ? ಇವ್ರ ಜೀವನ ಮಾತ್ರ ನೋಡ್ಕೊಳ್ತಿದ್ದಾರೆ. ಮಗಳು ಹಾದಿ ತಪ್ಪಿದ್ರು ಇವಳು ಗಂಡಂಗೆ ಹುಳಿ ಮಾಡ್ಕೊಡೋದ್ರಲ್ಲೇ ಬ್ಯುಸಿಯಾಗಿದ್ದಾಳೆ ಇವಳು. ಅಯ್ಯೋ, ನೀನ್ ಒಳ್ಳೆ ಕಣೆ ಅಲ್ವೇ? ಇವ್ರ ಮನೆಯವ್ರ ನೆಟ್ಟಿಗಿದ್ದಿದ್ರೆ ಮಕ್ಳು ಯಾಕೆ ಹಾಳಾಗ್ತಿದ್ರು? ಮೊದ್ಲೇ ಹೇಳಲ್ವಾ, ಇಲಿ ಹೋಟೆಲ್ ಇಲಿನೇ ಹುಟ್ಟೋದು, ಹುಲಿ ಹೋಟೆಲ್ ಹುಲಿನೇ ಹುಟ್ಟೋದು ಅಂತ. ತಂದೆ ತಾಯಿ ನೆಟ್ಟಿಗೆ ಅದು ಇದು ಹೇಳ್ಕೊಟ್ಟು ಸಂಸ್ಕಾರ ಅನ್ನೋದು ಹೇಳ್ಕೊಟ್ಟಿದ್ದಿದ್ರೆ ಮಕ್ಳು ಯಾವು ಹಾಳಾಗಲ್ಲ. ಇವರು ಅದನ್ನೆಲ್ಲ ಯಾವ್ದನ್ನು ಹೇಳ್ಕೊಟ್ಟಿಲ್ಲ ಅನ್ಸತ್ತೆ. ಅದಕ್ಕೆ ಮಗಳು ಹೇಳ್ದೆ ಕೇಳ್ದೆ ಓಡೋಗಿದ್ದು ಯಾವನ್ ಜೊತೆನೋ. ಅದು ನಿಜ ಅನ್ನು, ನೀನ್ ಹೇಳ್ತಿರೋದ್ ಸತ್ಯನೇ. ಅಂಕೆ ಇಲ್ದಿರೋ ಕುದ್ರೆ ಲಂಕೆ ಹಾರಿತ್ತು ಅಂತ ಗಾದೆನೇ ಇಲ್ವಾ? ಮಕ್ಳಿಗೆ ಇವ್ರ ನೆಟ್ಟಿಗೆ ಹೇಳ್ಕೊಟ್ಟಿದ್ರೆ, ಸ್ವಲ್ಪ ಕಟ್ನಿಟ್ಟಾಗಿ ಬೆಳೆಸಿದಿದ್ರೆ ಇವತ್ತು ಹಾಗೆ ಮರ್ಯಾದೆ ತೆಗಿತಾ ಇರ್ಲಿಲ್ಲ. ಯಾರು ನೋಡಿದ್ರು ಮೊಬೈಲಲ್ಲಿ ಅದೇ ವಿಷಯ ಬಂದಿದೆ ಅಂತ ಹೇಳ್ತಾರೆ ಕಣೆ. ಯಾರ ಜೊತೆನೋ ಅಲ್ಲಿದ್ಲು ಇಲ್ಲಿದ್ಲು ಎಲ್ಲಾ ಫೋಟೋಸಲ್ಲೂ ಅವರಿಬ್ರು ಒಟ್ಟಿಗೆ ಇದಾರಂತೆ. ಏನೇನ್ ಮಾಡ್ಕೊಂಡಿದಾರೋ ಯಾರಿಗ್ ಗೊತ್ತು. ಅದೇ ಇದೆಲ್ಲ ಎಷ್ಟು ದಿನದಿಂದ ನಡೀತಿದ್ಯೋ ಯಾರಿಗ್ ಗೊತ್ತು. ಹೆತ್ತಿರೋ ಮಕ್ಳಿಗೆ ಒಂದ್ ನೆಟ್ಟಿಗೆ ಬುದ್ಧಿ ಕಲ್ಸಕ್ ಆಗಿಲ್ಲ ಅಂದ್ಮೇಲೆ ಇವ್ರಿಗೆಲ್ಲ ಸಂಸಾರ ಏನಕ್ಕೆ, ಮಕ್ಳೇನಕ್ಕೆ, ಗಂಡ ಹೆಂಡತಿ ಇದೆಲ್ಲ ಯಾಕೆ ಬೇಕು? ಹಾಳ್ ಬಾವಿ ಬಿದ್ದು ಸಾಯೋದೇ ಒಳ್ಳೇದು. ಅಬ್ಬಾ, ನಮ್ ಪುಣ್ಯ ಅಕ್ಕ, ನಮ್ಮ ಮಕ್ಳೆಲ್ಲ ಇವಳ ಮಗಳ ಜೊತೆ ಸೇರಿಲ್ಲ. ಇಲ್ಲ ಅಂದಿದ್ರೆ ನಮ್ಮ ಮಕ್ಳು ಹೀಗೆ ಹಾದಿ ತಪ್ಪಿ ಬೀದಿ ಮೇಲೆ ಹೋಗ್ತಾ ಇದ್ರು. ಪುಣ್ಯಕ್ಕೆ ಅದೊಂದು ನಡೀಲಿಲ್ಲ. ನಮ್ಮ ಮಾನ ಮರ್ಯಾದಿನೂ ಇವ್ರ ಮಗಳಿಂದ ಬೀದಿಗೆ ತಂದ್ಕೋಬೇಕಾಗಿತ್ತು. ಅದೇ ಕಣೆ, ಸಹವಾಸ ದೋಷ ಸನ್ಯಾಸಿ ಕೆಟ್ಟ ಅಂತ ನಮ್ಮ ಮಕ್ಳನ್ನು ಎಲ್ಲ ಕೆಡ್ಸಿ ಹಾಳು ಮಾಡ್ಬಿಡ್ತಿದ್ಲು. ಬೇಗ ತೊಲಗದ್ಲಲ್ಲ, ಅದೇ ಒಳ್ಳೇದಾಯ್ತು ಬಿಡು. ನಮ್ಮ ಮಕ್ಳಾರು ಮುಂದೆ ಚೆನ್ನಾಗಿರ್ತಾರೆ. ಅವ್ರ ಜೊತೆ ಸೇರ್ದೇ ಇರೋ ಹಾಗೆ ನಾವು ನೋಡ್ಕೊಳ್ಬೇಕಷ್ಟೆ. ಪ್ರಪಂಚದಲ್ಲಿ ಎಲ್ರೂ ಹೀಗೆ ಅಲ್ವಾ? ಊರು ಮನೆಯವರು ಅವ್ರ ವಿಷಯ ಸಿಕ್ಕರೆ ಇವ್ರ ಜೊತೆ ಸೇರ್ಕೊಂಡು ಮಾತಾಡ್ತಾರೆ, ಇವ್ರ ವಿಷಯ ಸಿಕ್ಕರೆ ಅವ್ರ ಜೊತೆ ಸೇರ್ಕೊಂಡು ಮಾತಾಡ್ತಾರೆ. ಇಲ್ಲಿ ವ್ಯಕ್ತಿಗಳು ಮಾತ್ರನೇ ಬದಲಾಗ್ತಾರೆ ಹೊರತು ವಿಷಯ ಮಾತ್ರ ಬೇರೆಯವ್ರ ಬಗ್ಗೆನೇ ಇರತ್ತೆ. ಊರು ಮನೆಯವ್ರ ಮಾತು ಕೇಳಿಸ್ಕೊಂಡು ಗಿರಿಜನ್ ಮನ್ಸಿಗೆ ತುಂಬಾ ಅಂದ್ರೆ ತುಂಬಾನೇ ಬೇಜಾರಾಗುತ್ತೆ. ಏನೂ ಮಾತಾಡ್ದೇನೆ ಅಲ್ಲಿಂದ ಹೊರಟು ಬರ್ತಾಳೆ. ಅರೆ ಅತ್ತೆ, ಇದೇನಿದು? 10 ಗಂಟೆ ಆದ್ರೂ ರೂಮಿಂದ ಹೊರಗೆ ಬಂದಿಲ್ಲ ಇವತ್ತು. ದಿನ ಇಷ್ಟೊತ್ತಿಗಾಗ್ಲೇ ನೀವು ಹೊರಗೆ ಬಂದು ನಾನು ಹೇಳೋದಕ್ಕಿಂತ ಮೊದಲೇ ಎದ್ದು ಎಲ್ಲ ಕೆಲಸನೂ ಮುಗಿಸಿರ್ತಾ ಇದ್ರಿ. ಆದ್ರೆ ಇವತ್ತೇನು ಇನ್ನ ರೂಮಲ್ಲೇ ಇದ್ದೀರಾ? ಏನಾಯ್ತತ್ತೆ? ಏನಮ್ಮ ಹೇಳೋದು? ಏನು ಅಂತ ಹೇಳು. ನಿನಗೆ ಗೊತ್ತಲ್ವಾ, ಕಾವ್ಯ ಮಾಡಿರೋ ಕೆಲಸದಿಂದ ಊರು ಮನೆಯವರೆಲ್ಲ ನಮ್ಮ ಬಗ್ಗೆ ಹೇಗೆಲ್ಲ ಆಡ್ಕೊಳ್ತಿದ್ದಾರೆ ಅಂತ. ಅವ್ರ ಮಾತಿಂದ ಮನ್ಸಿಗೆ ತುಂಬಾನೇ ನೋವಾಗ್ತಿದ್ಯಮ್ಮ. ಏನ್ ಮಾಡೋದಕ್ಕೂ ಮನ್ಸೇ ಇಲ್ಲ, ರೂಮಿಂದ ಹೊರಗೆ ಬರೋದಕ್ಕೂ ಮನ್ಸೇ ಇಲ್ಲಮ್ಮ ನನಗೆ. ಅಯ್ಯೋ, ಇದೇನತ್ತೆ ನೀವು ಅದೇ ವಿಷಯಕ್ಕೆ ಹೀಗೆ ಮನ್ಸಿಗೆ ನೋವು ಮಾಡ್ಕೊಂಡು ಊಟ ತಿಂಡಿ ಎಲ್ಲ ಬಿಟ್ಟು ಕುತ್ಕೊಂಡ್ರೆ ಆಗತ್ತಾ ಹೇಳಿ? ನಿಮ್ಮ ಆರೋಗ್ಯ ಹಾಳಾಗಲ್ವಾ? ನೋಡಿ, ಬೇರೆಯವ್ರ ಮಾತಿಗೆಲ್ಲ ತಲೆ ಕೆಡ್ಸ್ಕೋಬೇಡಿ ಅತ್ತೆ. ಯಾರು ಏನೇ ಹೇಳಿದ್ರು ನಿಮಗೆ ನೀವೇನು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಲ್ವಾ? ನಿಮ್ಮ ಮಗಳು ಹಾದಿ ತಪ್ಪೋದಕ್ಕೆ ನೀವೇನು ಕಾರಣ ಅಲ್ಲ. ಮೊದಲಿಂದಾನು ಅವಳನ್ನ ಎಷ್ಟು ಚೆನ್ನಾಗಿ ಬೆಳೆಸಿದ್ದೀರಾ, ಅವರಿಗೆಲ್ಲ ಏನೆಲ್ಲ ಹೇಳ್ಕೊಟ್ಟಿದ್ದೀರಾ ಅನ್ನೋದು ನಿಮಗೆ ತುಂಬಾ ಚೆನ್ನಾಗಿ ಗೊತ್ತು. ಹೀಗಿರುವಾಗ ಬೇರೆಯವ್ರು ಏನೋ ಹೇಳ್ತಾರೆ, ಮನ್ಸಿಗೆ ನೋವಾಗೋ ಹಾಗೆ ಮಾತಾಡ್ತಾರೆ ಅಂತ ಯಾಕತ್ತೆ ನೀವು ಬೇಜಾರು ಮಾಡ್ಕೊಳ್ತೀರಾ? ನೋಡಿ, ಮೊದಲು ಬಂದು ತಿಂಡಿ ತಿನ್ನಿ. ನೀವು ಹೀಗೆ ತಿಂಡಿ ಊಟ ಎಲ್ಲ ಬಿಟ್ರೆ ಆರೋಗ್ಯ ಏನಾಗಬೇಡ ಹೇಳಿ. ಇಲ್ಲಮ್ಮ, ನನಗೆ ಊಟ ತಿಂಡಿ ಮಾಡೋ ಯಾವ ಮನಸ್ಸು ಇಲ್ಲ. ಮನಸ್ಸಿಲ್ದೆ ಊಟ ತಿಂಡಿ ಮಾಡಿದ್ರೆ ಅದು ಮೈ ಹಿಡಿಯೋದೇ ಇಲ್ಲ. ಬೇಡಮ್ಮ, ನೀನು ಹೋಗಿ ತಿಂಡಿ ಮಾಡಿ ಹೋಗು. ನನಗೆ ಏನು ತಿನ್ನೋದಕ್ಕೂ ಮನಸ್ಸಿಲ್ಲ. ಸ್ವಲ್ಪ ಹೊತ್ತು ನನ್ನ ಪಾಡಿಗೆ ನನ್ನ
ಒಂಟಿಯಾಗಿ ಬಿಟ್ಬಿಡು. ಹೋಗಮ್ಮ, ಹೋಗು. ಸರಿ ಅತ್ತೆ, ನೀವು ಇಷ್ಟೊಂದು ಹೇಳ್ತಿದ್ದೀರಾ ಅಂದ್ರೆ ನಾನು ಒತ್ತಾಯ ಮಾಡಲ್ಲ. ಆದ್ರೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಬಂದು ಊಟ ಮಾಡಿ, ಆಯ್ತಾ? ನಿಮ್ಮ ಆರೋಗ್ಯ ಹಾಳಾದ್ರೆ ನನ್ನ ಕೈನಲ್ಲಿ ನೋಡೋದಕ್ಕಾಗಲ್ಲ ಅತ್ತೆ. ನೀವು ನನಗೆ ತಾಯಿ ಇದ್ದಾಗೆ. ನಿಮಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನನಗೆ ತಡ್ಕೊಳ್ಳೋದಕ್ಕಾಗಲ್ಲ. ಅದಕ್ಕೆ ಹೇಳ್ತಿರೋದತ್ತೆ. ಕಾವ್ಯ ಏನೋ ನಿಮ್ಮ ಬಗ್ಗೆ ಯೋಚನೆ ಮಾಡ್ದೇನೆ ಹೀಗೆಲ್ಲ ಮಾಡಿ ನಿಮ್ಮ ಮರ್ಯಾದೆ ತೆಗ್ದಿರ್ಬೋದು. ಆದರೆ ನಿಮಗೆ ನಾನು ಮಗಳಿದ್ದಾಗೆ ಅಲ್ವಾ? ನನ್ನ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಿ ಅತ್ತೆ. ನನಗೆ ನಿಮ್ಮನ್ನು ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಪ್ಲೀಸ್ ಅತ್ತೆ. ಒಬ್ಬ ಮನುಷ್ಯನಿಗೆ ಅದೆಷ್ಟೇ ಕಷ್ಟ ಬಂದ್ರೂ ತಡ್ಕೊಳ್ತಾನೆ. ಅದು ಏನೇ ಆದ್ರೂ ಅವನು ಕುಗ್ಗೋದಿಲ್ಲ. ಆದರೆ ಇನ್ನೊಬ್ಬ ಮನುಷ್ಯ ಆಡೋ ಮಾತುಗಳಿಂದ ಅವನು ಪೂರ್ತಿ ಕುಗ್ಗೋಗ್ತಾನೆ. ಹಾಗೆ ಊರು ಮನೆಯವ್ರ ಮಾತುಗಳಿಂದ ಗಿರಿಜಾ ಸ್ವಲ್ಪ ಸ್ವಲ್ಪನೇ ಕೂಗ್ತಾ ಹೋಗ್ತಾಳೆ. ನನಗೂ ನನಗೂ ಇದೇ ಬೇಕಾಗಿದ್ದು. ವಾವ್, ಈ ಮನೇಲಿ ನೆಮ್ಮದಿ ಅನ್ನೋದೇ ಇಲ್ಲ. ನಾನು ಹಬ್ಸಿದ ಬಿರುಗಾಳಿಗೆ ಎಲ್ಲ ನೆಮ್ಮದಿನೂ ಕೊಚ್ಕೊಂಡೇ ಹೋಗಿದೆ. ಒಬ್ಬೊಬ್ರು ಒಂದೊಂದು ಮೂಲೆ ಕೂತು ಕೊರಗ್ತಾ ಇದ್ದಾರೆ. ನನಗೂ ಇದೇ ಬೇಕಿತ್ತು. ಅಷ್ಟಕ್ಕೂ ನನ್ನ ಮಾತನ್ನ ಎಷ್ಟು ನಂಬ್ತಾರೆ ಅಂದ್ರೆ, ನಾನು ಏನೇ ಹೇಳಿದ್ರು ಈ ಮನೆಯವರು ಗುಗ್ಗುಗಳ ಹಾಗೆ ಕಣ್ಣು ಮುಚ್ಕೊಂಡು ನಂಬ್ತಾ ಇದ್ದಾರೆ. ಒಂದು ಮಾತು ಕಾವ್ಯನ ಹತ್ರ ಹೋಗಿ ಹೀಗೆ ಮಾಡಿದ್ಯಾ ಅಂತ ಕೇಳಿದಿದ್ರೆ ಅಟ್ಲೀಸ್ಟ್ ಒಂದು ಡೌಟ್ ಆದ್ರೂ ಬರ್ತಾ ಇತ್ತು. ಆದ್ರೆ ನಮ್ಮ ಮನೆಯವ್ರಿಗೆ ಅದು ಸಮೇತ ತಲೆಗೆ ಹೊಳ್ದಿಲ್ಲ ಅನ್ಸುತ್ತೆ. ನಾನು ಏನು ಹೇಳ್ತೀನೋ ಅದನ್ನ ವೇದ ವಾಕ್ಯ ಅನ್ಕೋತಾರೆ. ಒಳ್ಳೇದಾಯ್ತು, ನನಗೂ ಇದೇ ಬೇಕಾಗಿತ್ತು. ನಾನು ಹೇಳೋ ವೇದ ವಾಕ್ಯನ ನಂಬಿ ನೀವು ಜೀವನ ಪರ್ಯಂತ ಹೀಗೆ ಕೊರಗ್ತಾ ಇರಬೇಕು. ಅದನ್ನ ನೋಡಿ ನಾನು ಖುಷಿ ಪಡ್ಬೇಕು. ನನ್ನ ಮನೇಲಿ ನನ್ನ ತಾಯಿ ಅದು ಎಷ್ಟೋ ವರ್ಷಗಳಿಂದ ನೆಮ್ಮದಿ ಅನ್ನೋದೇ ಕಾಣ್ದೇನೆ ಆ ಮನುಷ್ಯನ ಮದುವೆ ಆದ ತಾರೀಕಿನಿಂದನೂ ಅವನ ಜೊತೆ ಜಗಳ, ಅವ್ನು ಕುಡ್ಕೊಂಡು ಬಂದು ಹೊಡಿಯೋದು ಬಡಿಯೋದು ಇದನ್ನೇ ನೋಡ್ಕೊಂಡು ಬದುಕ್ತಾ ಇದ್ದಾಳೆ. ನಾವು ಹುಟ್ಟಿದ್ಮೇಲೆ ನಮ್ಮನ್ನು ಕೂಡ ಕಸದ ಹಾಗೆ ನೋಡ್ಕೊಂಡಿದ್ದಾನೆ. ಹೀಗೆ ನಾವು ಬೀದಿಗೆ ಬರೋದಕ್ಕೆ ಈ ಮನುಷ್ಯನೇ ಕಾರಣ. ಅವತ್ತು ನನ್ನಮ್ಮನ್ನ ಮದುವೆ ಆಗಿದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ. ಆದ್ರೆ ಇವನ್ ಮಾತ್ರ ಇವನ್ ಪ್ರೀತಿ ಮಾಡಿರೋ ಹುಡುಗಿನೇ ಬೇಕು ಅಂತ ಮದುವೆ ಆಗಿ 2 ಜನ ಮಕ್ಕಳಿಗೆ ತಂದೆ ತಾಯಿಯಾಗಿ ಎಷ್ಟು ಸುಖವಾಗಿದ್ರಿ. ನೀವೆಲ್ರೂ ಇಷ್ಟೊಂದು ಸುಖವಾಗಿದ್ರಿ ಅನ್ನೋದನ್ನ ತಿಳ್ಕೊಂಡೆ ನಾನು ನಿಮ್ಮ ಮಗನ ಮದುವೆ ಆಗಿ ಇಲ್ಲಿವರೆಗೂ ಬಂದಿರೋದು. ಇನ್ಮೇಲೆ ನಾನು ಯಾವತ್ತು ಖಂಡಿತವಾಗ್ಲೂ ನಿಮ್ ಯಾರನ್ನು ಸುಖವಾಗಿರೋದಕ್ಕೆ ಬಿಡೋದೇ ಇಲ್ಲ. ಅದಕ್ಕೇನೆ ಕಾವ್ಯನ ಇಟ್ಕೊಂಡು ನಿಮ್ಮೆಲ್ಲರ ನಿಮ್ದಿನೂ ಹಾಳು ಮಾಡ್ತಾ ಇದ್ದೀನಿ. ಹೀಗೆ ಮುಂದೆ ಕೂಡ ಹಾಳು ಮಾಡ್ತಾನೆ ಇರ್ತೀನಿ. ಕೃತಿ, ಯಾಕೆ ಅರ್ಜೆಂಟಾಗಿ ಸಿಗು, ಮಾತಾಡ್ಬೇಕು ನಿನ್ನ ಹತ್ರ ಅಂತ ಹೇಳ್ದೆ? ಏನ್ ವಿಷಯ, ಏನಾಯ್ತು? ಕಾವ್ಯನಿಗೆ ತನ್ನ ಹಿಂದೆ ಇಷ್ಟೆಲ್ಲ ಆಗಿದೆ ಅನ್ನೋದು ಏನು ವಿಷಯನೇ ಗೊತ್ತಿರಲ್ಲ. ತನ್ನ ಪಾಡಿಗೆ ತಾನು ಕೆಲಸ ಮಾಡ್ಕೊಂಡು ಓದಿನ ಕಡೆ ಗಮನ ಕೊಟ್ಕೊಂಡು ತನ್ನ ಜೀವನ ಸಾಗಿಸ್ತಾ ಇರ್ತಾಳೆ. ಆದ್ರೆ ಇವಾಗ ಕೃತಿ ನಡೆದಿರೋ ಎಲ್ಲ ವಿಷಯನೂ ಹೇಳ್ತಾಳೆ. ಅದನ್ನ ಕೇಳಿಸ್ಕೊಂಡು ಅವಳಿಗಂತೂ ತುಂಬಾನೇ ಗಾಬರಿ ಆಗುತ್ತೆ. ಏನು ಏನ್ ಹೇಳ್ತಿದ್ಯಾ ಕೃತಿ ನೀನು? ನಾನು ಅಮಿತ್ನ ಪ್ರೀತಿ ಮಾಡೋದ? ಯಾರು ಹೇಳಿದ್ ನಿನಗೆ? ನಾನು ಅವ್ರ ಜೊತೆ ಕೆಲಸ ಮಾಡ್ತಿದ್ದೀನಿ ಅಷ್ಟೇ. ನೋಡು, ಈ ತರ ಎಲ್ಲ ಯಾರು ಹೇಳಿರೋದು? ನಾನಂತೂ ಯಾವ ತಪ್ಪು ಮಾಡಿಲ್ಲ ಕಣೆ, ನಾನು ಸತ್ಯ ಹೇಳ್ತಿದ್ದೀನಿ. ಅರೆ ಕಾವ್ಯ, ಯಾಕೆ ಬೇಜಾರು ಮಾಡ್ಕೊಳ್ತಿದ್ಯಾ? ನೋಡು, ನನಗೆ ನಿನ್ ಮೇಲೆ ತುಂಬಾ ನಂಬಿಕೆ ಇದೆ ಕಣೆ. ನೀನ್ ಯಾವತ್ತೂ ಆ ಥರ ತಪ್ಪನ್ನ ಮಾಡೋಳೆ ಅಲ್ಲ. ನನಗೆ ಗೊತ್ತು ನೀನು ಫ್ಯಾಮಿಲಿ ಮರ್ಯಾದೆ ಹೋಗೋ ಕೆಲಸನ ಯಾವತ್ತೂ ಮಾಡಲ್ಲ ಅಂತ. ಅಷ್ಟಕ್ಕೂ ನನಗೆ ಒಂದಂತೂ ಅರ್ಥ ಆಗ್ತಿಲ್ಲ, ಇಷ್ಟೆಲ್ಲ ಯಾರು ಮಾಡ್ತಿದ್ದಾರೆ ಅಂತ. ಅಲ್ಲ ಕಣೆ, ನೀವಿಬ್ರು ಕೆಲ್ಸದ ಮೇಲೆ ಹೊರಗೆಲ್ಲೋ ಇದ್ರೆ ಅದನ್ನ ಫೋಟೋ ತೆಗೆದು ಯಾರು ನಿಮ್ಮ ಮನೆಯವರಿಗೆಲ್ಲ ಕಳ್ಸಿದ್ದಾರೆ, ಊರವರಿಗೆಲ್ಲ ಯಾರು ಕಳ್ಸಿದ್ದಾರೆ ಅಂತಾನೆ ಗೊತ್ತಾಗ್ತಿಲ್ಲ ಕಣೆ. ನನಗೂ ಅರ್ಥ ಆಗ್ತಿಲ್ಲ ಕಣೆ, ಯಾರಿಗೆ ನನ್ನ ಮೇಲೆ ಇಷ್ಟೊಂದು ದ್ವೇಷ ಅಂತ ನನಗೆ ಗೊತ್ತಾಗ್ತಿಲ್ಲ. ನಾನೇನು ತಪ್ಪು ಮಾಡಿಲ್ಲ ಅಂದ್ರು ಯಾಕೆ ಹೀಗೆಲ್ಲ ಮಾಡ್ತಿದ್ದಾರೋ ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಿಲ್ಲ ಕಣೆ. ನಾನು ಮನೆಯವ್ರಿಗೆ ಹೇಗೆ ಮುಖ ತೋರಿಸ್ಲಿ ಹೇಳು ಇವಾಗ? ಕಾವ್ಯ, ನೀನು ಇವಾಗ ಮನೆಗೆ ಹೋಗ್ಲೇಬೇಕು ಕಣೆ. ಯಾಕೆ ಅಂದ್ರೆ ನಿಮ್ಮ ಮನೇಲಿ ನಿಮ್ಮ ತಾಯಿ ಪರಿಸ್ಥಿತಿ ತುಂಬಾನೇ ಹದಗೆಟ್ಟಿದೆ. ಅವ್ರ ಆರೋಗ್ಯ ಹಾಳಾಗಿದೆ. ನೀನು ಹೀಗೆ ಮಾಡ್ದೆ ಅಂತ ಊರು ಮನೆಯವರೆಲ್ಲ ಮಾತಾಡ್ತಿದ್ದಾರೆ ಅಂತ ತುಂಬಾ ಕೊರಗ್ತಿದ್ದಾರೆ ಕಣೆ. ನೀನೊಂದ್ಸಾರಿ ಹೋಗಿ ಇರೋ ವಿಷಯನ ಅವ್ರ ಹತ್ರ ಹೇಳಿದ್ರೆ ಅವ್ರು ಖಂಡಿತವಾಗ್ಲೂ ನಿನ್ನ ಅರ್ಥ ಮಾಡ್ಕೊಳ್ತಾರೆ ಕಣೆ. ಸರಿ ಕಣೆ, ನೀನು ಹೇಳ್ದಾಗೆ ಅಮ್ಮನ ಹತ್ರ ಹೋಗಿ ನಾನು ಮಾತಾಡ್ತೀನಿ. ಇಷ್ಟೆಲ್ಲ ವಿಷಯ ಗೊತ್ತಾದ್ಮೇಲೆ
ಕಾವ್ಯ ತಾನೇ ಹೋಗಿ ಮನೆಯವ್ರ ಹತ್ರ ಮಾತಾಡಬೇಕು ಅನ್ಕೊಂಡಿದ್ದಾಳೆ. ಹಾಗಾದ್ರೆ ಮನೆಯವರು ಕಾವ್ಯನ ನಂಬ್ತಾರಾ? ಮುಂದೆ ಏನಾಗುತ್ತೆ ಸ್ಟೋರಿ ಎಲ್ಲಾನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ, ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದ್ರೆ ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.